ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾವು ವೃಷಭ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ವೃಷಭ ರಾಶಿಯು ರಾಶಿ ಚಕ್ರದ 2ನೇ ರಾಶಿಯಾಗಿದೆ. ವೃಷಭ ರಾಶಿಯ ಜನ್ಮ ನಕ್ಷತ್ರಗಳು: ಕೃತಿಕಾ ನಕ್ಷತ್ರ 2ನೇ ಪಾದ, 3ನೇ ಪಾದ ಮತ್ತು 4ನೇ ಪಾದ. ರೋಹಿಣಿ ನಕ್ಷತ್ರ 4ನೇ ಪಾದ. ಮೃಗಶಿರ ನಕ್ಷತ್ರ 1ನೇ ಮತ್ತು 2ನೇ ಪಾದಗಳು. ವೃಷಭ ರಾಶಿಯ ಗ್ರಹಾಧಿಪತಿಯು ಶುಕ್ರನು. ವೃಷಭ ರಾಶಿಯವರಿಗೆ ಶುಕ್ರವಾರ ಮತ್ತು ಬುಧವಾರ ಶುಭ ದಿನಗಳು. ಅದೃಷ್ಟದ ಬಣ್ಣ ಬಿಳಿ, ತಿಳಿ ನೀಲಿ ಮತ್ತು ಹಸಿರು. ಅದೃಷ್ಟದ ರತ್ನ ವಜ್ರ ಅಥವಾ ಬಿಳಿ ಹವಳವಾಗಿರುತ್ತದೆ. ಈಗ ವೃಷಭ ರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ. ವೃಷಭ ರಾಶಿಯವರೇ ಆಚರಿಸಲು ಸಿದ್ಧರಾಗಿ, ಏಕೆಂದರೆ ಈಗ ಶಿವನ ಆಶೀರ್ವಾದದಿಂದ ಜುಲೈ 10ರಿಂದ ಜುಲೈ 15ರವರೆಗಿನ ಈ 5 ದಿನಗಳಲ್ಲಿ, ಅಂದರೆ ಜುಲೈ ತಿಂಗಳ ಈ 5 ದಿನಗಳಲ್ಲಿ ನಿಮ್ಮ ಕುಟುಂಬದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳು ಬರಲಿವೆ. ಹೌದು ಸ್ನೇಹಿತರೆ, ಒಳ್ಳೆಯ ಸುದ್ದಿ ಎಷ್ಟು ದೊಡ್ಡದಾಗಿರುತ್ತದೆ ಎಂದರೆ ನಿಮ್ಮ ಮನೆಯಲ್ಲಿ ನಿಮ್ಮನ್ನು ಆನಂದಿಸಲು ಜನರ ಗುಂಪೇ ಬರುತ್ತದೆ. ಈ ಬಾರಿ ಜುಲೈ 10ರಿಂದ ಜುಲೈ 15ರವರೆಗೆ, ಅಂದರೆ ಈ 5 ದಿನಗಳಲ್ಲಿ 10 ವರ್ಷಗಳ ನಂತರ ನಿಮಗೆ ಅಂತಹ ಸಮಯ ಬಂದಿದೆ. ಅದು ತುಂಬ ಶುಭ, ಕಾಕತಾಳೀಯ. ಹೌದು ಸ್ನೇಹಿತರೆ, ನಿಮಗೆ ಅಂತಹ ಒಳ್ಳೆಯ ಸುದ್ದಿ ಸಿಗುತ್ತದೆ. ಕಳೆದ 10 ವರ್ಷಗಳಲ್ಲಿ ನೀವು ಯಾವುದನ್ನು ಭೇಟಿಯಾಗಿಲ್ಲ, ನೋಡಿಲ್ಲ ಅಥವಾ ಕೇಳಿಲ್ಲದಿರಬಹುದು. ಈ 5 ದಿನಗಳಲ್ಲಿ ಭಗವಾನ್ ಭೋಲೆನಾಥನ ಆಶೀರ್ವಾದದಿಂದ ನೀವು ಪಡೆಯಲಿದ್ದೀರಿ. ಜುಲೈ 10ರಿಂದ ಜುಲೈ 15ರವರೆಗಿನ ಸಮಯವು ಬಹಳ ಶುಭ, ಕಾಕತಾಳೀಯವಾಗಿದೆ. ಭಗವಾನ್ ಭೋಲೆನಾಥನ ಆಶೀರ್ವಾದದಿಂದ ಈ 5 ದಿನಗಳಲ್ಲಿ ಶಿವಯೋಗ, ಸರ್ವಾರ್ಥ ಸಿದ್ಧಿಯೋಗ, ಅಮೃತ ಸಿದ್ಧಿಯೋಗ, ಧನಯೋಗ, ರಾಜ್ಯಯೋಗ ಮತ್ತು ಅದೃಷ್ಟ ಯೋಗವು ರೂಪುಗೊಳ್ಳುತ್ತಿದೆ. ಇದರಿಂದಾಗಿ ಈ 5 ದಿನಗಳಲ್ಲಿ ನಿಮಗೆ ದೊಡ್ಡ ಒಳ್ಳೆಯ ಸುದ್ದಿ ಸಿಗಲಿದೆ. ನೀವು ಸಿಹಿ ತಿಂಡಿಗಳನ್ನು ವಿತರಿಸಬೇಕಾಗುತ್ತದೆ. ಪ್ರತಿ ಮನೆಯಲ್ಲಿ ನಿಮ್ಮ ಹೆಸರಿನ ಬಗ್ಗೆ ಚರ್ಚೆಗಳು ನಡೆಯುತ್ತವೆ, ಏಕೆಂದರೆ ನೀವು ಅಂತಹ ಅದ್ಭುತ ಸುದ್ದಿಯನ್ನು ಸ್ವೀಕರಿಸಲಿದ್ದೀರಿ. ನೀವು ಅಂತಹ ಅದ್ಭುತ ಯಶಸ್ಸನ್ನು ಅನುಭವಿಸಲಿದ್ದೀರಿ. ಈ 5 ದಿನಗಳಲ್ಲಿ ನೀವು ಅಂತಹ ಅದ್ಭುತ ಯಶಸ್ಸನ್ನು ಸಾಧಿಸಲಿದ್ದೀರಿ. ಒಳ್ಳೆಯ ಸುದ್ದಿ ಏನು? ನೀವು ಯಾವ ಕ್ಷೇತ್ರಗಳಲ್ಲಿ ಈ ಒಳ್ಳೆಯ ಸುದ್ದಿಗಳನ್ನು ಸ್ವೀಕರಿಸಲಿದ್ದೀರಿ ಅದರ ಬಗ್ಗೆ ನಾವು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳುತ್ತೇವೆ. ನನ್ನನ್ನು ನಂಬಿ, ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡುವ ಯಾರಾದರೂ ಸಂತೋಷ ಪಡುತ್ತಾರೆ. ಇಡೀ ಕುಟುಂಬವು ಆಚರಿಸಲು ಒಟ್ಟಾಗಿ ಸೇರುತ್ತದೆ. ಡ್ರಮ್ಸ್ ನುಡಿಸಲಾಗುತ್ತದೆ ಮತ್ತು ಸಿಹಿ ತಿಂಡಿಗಳನ್ನು ವಿತರಿಸಲಾಗುತ್ತದೆ. ಯಾವ ಪ್ರದೇಶಗಳಲ್ಲಿ ಯಾವ ಒಳ್ಳೆಯ ಸುದ್ದಿ ಇದೆ ಎಂದು ನೋಡಲು ಪೂರ್ಣ ವಿಡಿಯೋವನ್ನು ವೀಕ್ಷಿಸಿ, ನಿಮಗೆ ಸಿಗುತ್ತದೆ. ಸ್ನೇಹಿತರೆ, ಇದು ನಿಮಗೆ ಒಳ್ಳೆಯ ಸುದ್ದಿ. ಕಳೆದ 10 ವರ್ಷಗಳಲ್ಲಿ ನೀವು ಕಾಯುತ್ತಿದ್ದಕ್ಕೆ ಅನುಗುಣವಾಗಿ ನೀವು ಅದನ್ನು ಪಡೆಯಲಿದ್ದೀರಿ. ಈ 5 ದಿನಗಳಲ್ಲಿ ನೀವು ಪಡೆಯಲಿರುವ ಒಳ್ಳೆಯ ಸುದ್ದಿ ಕಳೆದ 10 ವರ್ಷಗಳಲ್ಲಿ ನಿಮಗೆ ಸಿಗದಿರಬಹುದು. ಆದ್ದರಿಂದ ವಿಡಿಯೋವನ್ನು ಎಚ್ಚರಿಕೆಯಿಂದ ನೋಡಿ ಮತ್ತು ಸಂಪೂರ್ಣ ವಿಡಿಯೋವನ್ನು ಆಲಿಸಿ. ವಿಡಿಯೋದ ಪ್ರತಿಯೊಂದು ವಿಷಯ, ಪ್ರತಿಯೊಂದು ಭಾಗವು ನಿಮಗೆ ಬಹಳ ಮುಖ್ಯವಾಗುತ್ತದೆ. ಮತ್ತು ಇದರೊಂದಿಗೆ ಈ 5 ದಿನಗಳಲ್ಲಿ ನೀವು ಕೆಲವು ಮುನ್ನೆಚ್ಚರಿಕೆಗಳನ್ನು ಸಹ ತೆಗೆದುಕೊಳ್ಳಬೇಕಾಗುತ್ತದೆ. ನೀವು ಪ್ರಮುಖ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ನೀವು ಈ ವಿಷಯಗಳನ್ನು ಕಾರ್ಯಗತಗೊಳಿಸಬೇಕಾಗುತ್ತದೆ. ಜೀವನ ಈ ವಿಷಯಗಳನ್ನು ಕಾರ್ಯಗತಗೊಳಿಸಲೇಬೇಕು. ಇದರಿಂದ ನೀವು ಈ 5 ದಿನಗಳಿಂದ ಪ್ರಯೋಜನ ಪಡೆಯುವುದಲ್ಲದೆ ಮುಂಬರುವ ಸಮಯಗಳಲ್ಲಿಯೂ ಪ್ರಯೋಜನ ಪಡೆಯುತ್ತೀರಿ. ಆದ್ದರಿಂದ ನಿಮ್ಮೆಲ್ಲರೂ ಕೊನೆಯವರೆಗೂ ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಬೇಕೆಂದು ನಾನು ವಿನಂತಿಸುತ್ತೇನೆ. ಅದೃಷ್ಟವಂತರು ಮಾತ್ರ ಇಂದಿನ ವಿಡಿಯೋವನ್ನು ನೋಡಲು ಸಾಧ್ಯವಾಗುತ್ತದೆ. ಇದು ನಿಮಗೆ ಅದೃಷ್ಟದ ವಿಡಿಯೋ ಮತ್ತು ಅವರು ತುಂಬ ವಿಷಾದಿಸುತ್ತಾರೆ. ಇಂದಿನ ವಿಡಿಯೋ ಸಂಪೂರ್ಣವಾಗಿ ಮತ್ತು ನೋಡಿದ ನಂತರವೂ ಅದನ್ನು ನಿರ್ಲಕ್ಷಿಸುವವರಿಗೆ ದೊಡ್ಡ ಅವಕಾಶಗಳು ಕೈತಪ್ಪಿ ಹೋಗುತ್ತವೆ. ಈ 5 ದಿನಗಳಲ್ಲಿ ಶಿವನ ಆಶೀರ್ವಾದವು ನಿಮ್ಮ ಮೇಲೆ ಹೇಗೆ ಸುರಿಯಲ್ಪಡುತ್ತದೆ? ಯಾವ ಒಳ್ಳೆಯ ಸುದ್ದಿ ಕೇಳುತ್ತೀರಿ? ನೋಡೋಣ. ಮೊದಲನೆಯದಾಗಿ, ಭೋಲೆನಾಥನ ಭಕ್ತರು, ನಿಜವಾದ ಭಕ್ತರು ವಿಡಿಯೋವನ್ನು ಇಷ್ಟಪಡಿ, ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ನಿಜವಾದ ಹೃದಯದಿಂದ ಜೈ ಭೋಲೆನಾಥ ಎಂದು ಕಾಮೆಂಟ್ ಮಾಡಿ. ಇದರಿಂದ ಭೋಲೆನಾಥನು ನಿಮ್ಮ ಎಲ್ಲ ಆಸೆಗಳನ್ನು ಪೂರೈಸುತ್ತಾನೆ. ಅವರ ಆಶೀರ್ವಾದಗಳು ಯಾವಾಗಲೂ ನಿಮ್ಮ ಮತ್ತು ನಿಮ್ಮ ಕುಟುಂಬ ಸದಸ್ಯರ ಮೇಲೆ ಇರಲಿ ಎಂದು ಪ್ರಾರ್ಥಿಸುತ್ತೇನೆ. ಆದ್ದರಿಂದ ಸ್ನೇಹಿತರೆ, ಸಮಯ ವ್ಯರ್ಥ ಮಾಡದೆ ಜುಲೈ 10ರಿಂದ ಜುಲೈ 15ರವರೆಗೆ
ಭಗವಾನ್ ಆದಿದೇವ ಮಹಾದೇವ ಭೋಲೆದೇವನ ಆಶೀರ್ವಾದದೊಂದಿಗೆ ನಿಮ್ಮ ರಾಶಿಚಕ್ರ ಚಿಹ್ನೆಯ ಜನರಿಗೆ ಅವಧಿ ಹೇಗಿರುತ್ತದೆ ಎಂಬುದರ ಕುರಿತು ಕೇಳೋಣ. ಇದು ತಿಂಗಳ 5 ದಿನಗಳ ಪ್ರಮುಖ ಸಮಯ. ಪ್ರಾರಂಭಿಸೋಣ ಸ್ನೇಹಿತರೆ. ಈ ಅವಧಿ ಜುಲೈ 10ರಿಂದ 15ರವರೆಗೆ ನಾನು ನಿಮಗೆ ಹೇಳುತ್ತೇನೆ. ಇದರರ್ಥ ಈ 5 ದಿನಗಳು ಆದಿದೇವ ಮಹಾದೇವ ಭೋಲೆನಾಥನ ದೇವರ ಆಶೀರ್ವಾದದೊಂದಿಗೆ ಅತ್ಯಂತ ಅದೃಷ್ಟದ ಸಮಯವೆಂದು ಸಾಬೀತುಪಡಿಸಲಿದೆ. ಏಕೆಂದರೆ ಸ್ನೇಹಿತರೆ, ಈ 5 ದಿನಗಳಲ್ಲಿ ಭೋಲೆನಾಥ ದೇವರ ಆಶೀರ್ವಾದವು ನಿಮ್ಮ ಮೇಲೆ ಸುರಿಯಲಿದೆ. ಹೌದು, ಈ 5 ದಿನಗಳಲ್ಲಿ ನೀವು ಹೀಗೆಯೇ ಭಾವಿಸುವಿರಿ, ಯಾವುದೋ ದೈವಿಕ ಶಕ್ತಿಯು ನಿಮ್ಮನ್ನು ಆಶೀರ್ವದಿಸುತ್ತಿದೆ ಎಂದು ನಿಮಗೆ ಅನಿಸುತ್ತದೆ. ನಿಮಗೆ ಸಹಾಯ ಮಾಡುವ ಕೆಲವು ದೈವಿಕ ಶಕ್ತಿಗಳು ಇವೆ ಸ್ನೇಹಿತರೆ. ಆ ದೈವಿಕ ಶಕ್ತಿ ಬೇರೆ ಯಾವುದೂ ಅಲ್ಲ, ಶಿವನೇ ನಿಮ್ಮನ್ನು ಆಶೀರ್ವದಿಸುತ್ತಾನೆ. ಈ 5 ದಿನಗಳಲ್ಲಿ ನೀವು ಶಿವನ ಬೆಂಬಲವನ್ನು ಪಡೆಯುತ್ತೀರಿ. ಸ್ನೇಹಿತರೆ, ನಿಮ್ಮ ಎಲ್ಲ ಕೆಲಸಗಳು ಸರಾಗವಾಗಿ ಪೂರ್ಣಗೊಳ್ಳುವುದನ್ನು ನೀವು ನೋಡುತ್ತೀರಿ. ಯಶಸ್ಸು ನಿಮ್ಮ ದಾರಿಗೆ ಬರುತ್ತಲೇ ಇರುತ್ತದೆ. ನೀವು ಸ್ವಾಭಾವಿಕವಾಗಿ ಆಂತರಿಕ ಶಾಂತಿಯನ್ನು ಅನುಭವಿಸುವಿರಿ. ನೆರೆಯವರೆಯೂ ಸಂಬಂಧಿಕರು ಮತ್ತು ಕುಟುಂಬದವರೊಂದಿಗೆ ನಿಮ್ಮ ಸಂಬಂಧಗಳು ಹೆಚ್ಚು ಸೌಹಾರ್ದಯುತವಾಗಿರುತ್ತವೆ ಮತ್ತು ಉತ್ತಮ ಸಂಬಂಧಗಳು ಇನ್ನಷ್ಟು ಸುಧಾರಿಸುತ್ತವೆ. ಯಾವುದೇ ಸಂಬಂಧದಲ್ಲಿ ಯಾವುದೇ ಕಾರಣಕ್ಕಾಗಿ ಯಾವುದೇ ಉಳಿ ಇದ್ದರೆ ಅದು ದೂರವಾಗುತ್ತವೆ. ಸಂಬಂಧಗಳು ಮತ್ತೆ ಸಿಹಿಯಾಗುತ್ತವೆ, ಪ್ರೀತಿ ಹೆಚ್ಚಾಗುತ್ತವೆ ಮತ್ತು ಪ್ರತಿಯೊಂದು ಕೆಲಸವನ್ನು ಪ್ರಾಯೋಗಿಕ ರೀತಿಯಲ್ಲಿ ಪೂರ್ಣಗೊಳಿಸಲು ನೀವು ಶ್ರಮಿಸುವ ಸಮಯ ಇದು. ನಿಮ್ಮ ಬುದ್ಧಿವಂತಿಕೆಯನ್ನು ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರು ಸಹ ನಿಮ್ಮನ್ನು ಮೆಚ್ಚಿಸುವರು. ನಿಮ್ಮ ಬುದ್ಧಿವಂತಿಕೆ ಮತ್ತು ಜಾಣ್ಮೆಯು ಪ್ರತಿಯೊಂದು ಕೆಲಸವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ. ನಿಮ್ಮ ಮಕ್ಕಳಿಂದ ತೃಪ್ತಿದಾಯಕ ಫಲಿತಾಂಶವು ಮನೆಗೆ ಹಬ್ಬದ ವಾತಾವರಣವನ್ನು ತರುತ್ತದೆ. ಈ ಸಮಯದಲ್ಲಿ ನೀವು ಹೆಚ್ಚಿನ ಕೆಲಸಗಳನ್ನು ಯೋಜಿತ ರೀತಿಯಲ್ಲಿ ಪೂರ್ಣಗೊಳಿಸಲು ಪ್ರಯತ್ನಿಸುತ್ತೀರಿ ಮತ್ತು ನೀವು ಯಶಸ್ಸನ್ನು ಸಾಧಿಸುವಿರಿ. ನಿಮ್ಮ ಭಾವನಾತ್ಮಕ ಮತ್ತು ಕೋಮಲ ಸ್ವಭಾವದಿಂದಾಗಿ ಜನರು ನಿಮ್ಮನ್ನು ಗೌರವಿಸುತ್ತಾರೆ. ಅವರು ನಿಮ್ಮನ್ನು ಹೊಗಳುವುದರಲ್ಲಿ ಎಂದಿಗೂ ಆಯಾಸಗೊಳ್ಳುವುದಿಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳಿ. ಜನರು ಸ್ವಾಭಾವಿಕವಾಗಿ ನಿಮ್ಮ ಹೊಗಳಿಕೆಗೆ ಆಕರ್ಷಿತರಾಗುತ್ತಾರೆ. ಇದರಿಂದ ಏನಾಗುತ್ತದೆ? ನಿಮ್ಮ ಸಲಹೆಯು ಅವರ ಮನೋಸ್ಥೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಈ ಸಮಯ ನಿಮಗಾಗಿ ಮಾತ್ರ. ನೀವು ಕೈಗೊಳ್ಳುವ ಯಾವುದೇ ಕೆಲಸವು ನೆರವೇರುತ್ತದೆ. ನೀವು ಎಲ್ಲೋ ಹಣವನ್ನು ಹೂಡಿಕೆ ಮಾಡಲು ಬಯಸಿದರೆ ಈ ಸಮಯದಲ್ಲಿ ಹಣವನ್ನು ಹೂಡಿಕೆ ಮಾಡಿ. ಈ ಸಮಯದಲ್ಲಿ ಹೂಡಿಕೆ ಮಾಡಿದ ಹಣವು ಮುಂದಿನ ದಿನಗಳಲ್ಲಿ ನಿಮಗೆ ಉತ್ತಮ ಲಾಭವನ್ನು ತರುತ್ತದೆ. ಮನೆಯ ಹಿರಿಯರನ್ನು ಗೌರವಿಸಿ, ಏಕೆಂದರೆ ಮನೆಯ ಹಿರಿಯರ ಪ್ರೀತಿ ಮತ್ತು ಆಶೀರ್ವಾದವು ಈ ಸಮಯದಲ್ಲಿ ನಿಮಗೆ ಅದೃಷ್ಟವನ್ನು ತರುತ್ತದೆ ಮತ್ತು ಅದೃಷ್ಟವನ್ನು ಸುಧಾರಿಸುವ ಕೆಲಸ ಮಾಡುತ್ತದೆ. ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಒಂದು ವಿಷಯವೆಂದರೆ, ನೀವು ನಿಮ್ಮ ಕುಟುಂಬ ಸದಸ್ಯರು ಮತ್ತು ನಿಮ್ಮ ಮಕ್ಕಳೊಂದಿಗೆ ಚೆನ್ನಾಗಿ ವರ್ತಿಸಬೇಕು. ಇಲ್ಲದಿದ್ದರೆ ಏನಾಗುತ್ತದೆ? ನಿಮ್ಮ ತಪ್ಪು ನಡವಳಿಕೆಯು ಕುಟುಂಬದ ವಾತಾವರಣದ ಮೇಲೆ ಪರಿಣಾಮ ಬೀರಬಹುದು. ಏಕೆಂದರೆ ಇದು ನಿಮಗೆ ತುಂಬ ಸಂತೋಷದ ಸಮಯ. ಇದರಲ್ಲಿ ಯಾವುದೇ ಅಡೆತಡೆಗಳು ಇರಬಾರದು. ಆದ್ದರಿಂದ ನೀವು ಉತ್ತಮ ನಡವಳಿಕೆಯನ್ನು ಕಾಪಾಡಿಕೊಳ್ಳಬೇಕು. ಮುನ್ನೆಚ್ಚರಿಕೆಯಾಗಿ ನೀವು ಇದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಮತ್ತು ಇದರೊಂದಿಗೆ ನಿಮ್ಮ ಕೆಲಸದ ವ್ಯವಸ್ಥೆಯಲ್ಲಿನ ಬದಲಾವಣೆಗಳಿಗೆ ಸಂಬಂಧಿಸಿದ ಕೆಲವು ಯೋಜನೆಗಳನ್ನು ನೀವು ಕಾರ್ಯಗತಗೊಳಿಸುತ್ತೀರಿ. ಅದು ನಿಮ್ಮ ಕೆಲಸದ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುತ್ತದೆ. ನೀವು ಧಾರ್ಮಿಕ ವಿಷಯಗಳಲ್ಲಿಯೂ ಹೆಚ್ಚು ತೊಡಗಿಸಿಕೊಳ್ಳುವಿರಿ ಮತ್ತು ಈ ಎಲ್ಲ ಚಟುವಟಿಕೆಗಳು ನಿಮಗೆ ಮಾನಸಿಕ ಶಾಂತಿಯನ್ನು ತರುತ್ತವೆ. ಹೌದು ಸ್ನೇಹಿತರೆ, ಈ ಸಮಯದಲ್ಲಿ ನೀವು ಧಾರ್ಮಿಕ ವಿಷಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತೀರಿ. ನೀವು ದಾನ ಕಾರ್ಯಗಳಿಂದ ದೂರ ಸರಿಯುವುದಿಲ್ಲ. ಇದರಿಂದ ನೀವು ಆಧ್ಯಾತ್ಮಿಕ ಸಂತೋಷವನ್ನು ಅನುಭವಿಸುವಿರಿ. ನೀವು ಅದನ್ನು ಅನುಭವಿಸುತ್ತಲೇ ಇರುವಿರಿ ಮತ್ತು ಈ ಸಮಯದಲ್ಲಿ ನೀವು ಪ್ರತಿಯೊಂದು ಕೆಲಸವನ್ನು ಪ್ರಾಯೋಗಿಕ ರೀತಿಯಲ್ಲಿ ಪೂರ್ಣಗೊಳಿಸಲು ಪ್ರಯತ್ನಿಸುತ್ತೀರಿ ಎಂದು ನಾನು ನಿಮಗೆ ಹೇಳುತ್ತೇನೆ. ಸ್ನೇಹಿತರು ಮತ್ತು ಸಂಬಂಧಿಕರು ಸಹ ನಿಮ್ಮ ಬುದ್ಧಿವಂತಿಕೆಯನ್ನು ಗುರುತಿಸುತ್ತಾರೆ. ಇದನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಮಕ್ಕಳಿಂದ ತೃಪ್ತಿದಾಯಕ ಫಲಿತಾಂಶಗಳು ಮನೆಯಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿಸುತ್ತವೆ. ನೀವು ಕೆಲವು ಒಳ್ಳೆಯ ಸುದ್ದಿಗಳು ಸಿಗುತ್ತವೆ. ವೃತ್ತಿ ಮತ್ತು ಕೆಲಸಕ್ಕೆ ಸಂಬಂಧಿಸಿದ ಮಕ್ಕಳ ಕಡೆಯಿಂದ ಹಬ್ಬದ ವಾತಾವರಣ ತುಂಬ ಒಳ್ಳೆಯ ಸಮಯ. ಮುನ್ನೆಚ್ಚರಿಕೆಯಾಗಿ ಇನ್ನು ಕೆಲವು ವಿಷಯಗಳನ್ನು ನಾನು ನಿಮಗೆ ಹೇಳುತ್ತೇನೆ. ಮೊದಲನೆಯದಾಗಿ, ಯಾವುದೇ ರೀತಿಯ ಕಾಗದದ ಕೆಲಸವನ್ನು ಮಾಡುವಾಗ ನೀವು ತುಂಬ ಜಾಗರೂಕರಾಗಿರಬೇಕು. ಒಂದು ಸಣ್ಣ ತಪ್ಪು ನಿಮಗೆ ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡಬಹುದು. ನೀವು ಸ್ವಲ್ಪ ಜಾಗರೂಕರಾಗಿರಬೇಕು ಮತ್ತು ಕೋಪ ಮತ್ತು ಮೊಂಡುತನದಂತಹ ನಕಾರಾತ್ಮಕ ವಿಷಯಗಳು ನಿಮ್ಮ ಸ್ವಭಾವಕ್ಕೆ ಬರಲು ಬಿಡಬೇಡಿ.
ಇವುಗಳಿಂದಾಗಿ ನೀವು ಅನೇಕ ಕೆಲಸಗಳು ಪೂರ್ಣಗೊಳ್ಳುವ ಮೊದಲೇ ಹಾಳಾಗಬಹುದು. ಈ ಸಮಯದಲ್ಲಿ ಲಾಭಕ್ಕೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ಗಮನಾರ್ಹ ಹೆಚ್ಚಳವನ್ನು ನೀವು ನೋಡುತ್ತೀರಿ. ಆದ್ದರಿಂದ ಕೋಪ ಮತ್ತು ಮೊಂಡುತನದಂತಹ ನಕಾರಾತ್ಮಕ ನಡವಳಿಕೆಗಳನ್ನು ತಪ್ಪಿಸಿ. ಈ ಸಮಯದಲ್ಲಿ ನಿಮ್ಮ ಪ್ರೇಮ ಜೀವನದ ಬಗ್ಗೆ ಚರ್ಚಿಸಿ. ಅಂದರೆ ನಿಮ್ಮ ಪ್ರೇಮ ಜೀವನ ಹೇಗಿರುತ್ತದೆ? ಮೊದಲನೆಯದಾಗಿ ಒಂದು ವಿಷಯವನ್ನು ನೆನಪಿಡಿ. ಈ ಸಮಯದಲ್ಲಿ ನಿಮ್ಮ ಸಂಗಾತಿಯ ಆರೋಗ್ಯವು ಸ್ವಲ್ಪ ಪರಿಣಾಮ ಬೀರಬಹುದು. ಆದ್ದರಿಂದ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಯಾವುದೇ ಕಾರಣದಿಂದಾಗಿ ಗಂಡ ಮತ್ತು ಹೆಂಡತಿಯ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳು ಅಥವಾ ಅಸಮಾಧಾನವಿದ್ದರೆ ಅದು ದೂರವಾಗುತ್ತದೆ. ಗಂಡ ಮತ್ತು ಹೆಂಡತಿ ತಮ್ಮ ಸಂಬಂಧದಲ್ಲಿ ಹತ್ತಿರವಾಗುತ್ತಾರೆ. ನಿಮ್ಮಲ್ಲಿ ಮತ್ತು ನಿಮ್ಮ ಪ್ರೇಮ ಸಂಬಂಧದಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ. ಕುಟುಂಬದ ಆಶೀರ್ವಾದಗಳನ್ನು ಪಡೆಯುವುದರಿಂದ ನಿಮಗೆ ಸಾಕಷ್ಟು ಮಾನಸಿಕ ಶಾಂತಿ ಸಿಗುತ್ತದೆ. ಹೌದು ಸ್ನೇಹಿತರೆ, ನೀವು ಪ್ರೀತಿಸುತ್ತಿದ್ದರೆ ಕುಟುಂಬದ ಆಶೀರ್ವಾದಗಳನ್ನು ಪಡೆಯುವುದರಿಂದ ನಿಮ್ಮ ಪ್ರೇಮ ಸಂಬಂಧವು ಶೀಘ್ರದಲ್ಲೇ ವಿವಾಹ ಸಂಬಂಧಗಳಾಗಿ ಬದಲಾಗುತ್ತವೆ. ಇದನ್ನು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳಿ ಮತ್ತು ಕುಟುಂಬದಲ್ಲಿ ಹಬ್ಬದ ವಾತಾವರಣವಿರಬಹುದು. ಕೆಲವು ಧಾರ್ಮಿಕ ಆಚರಣೆಗಳು ಅಥವಾ ಪಾರ್ಟಿ ಇತ್ಯಾದಿಗಳಿಗೆ ಸಂಬಂಧಿಸಿದ ಕೆಲವು ಯೋಜನೆಗಳನ್ನು ಕುಟುಂಬದಲ್ಲಿ ಮಾಡಬಹುದು. ಇದರಿಂದಾಗಿ ಕುಟುಂಬದಲ್ಲಿ ಜನರ ಆಗಮನ ಇರುತ್ತದೆ. ಅಥವಾ ನೀವು ಕೆಲವು ಧಾರ್ಮಿಕ ಆಚರಣೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬಹುದು. ನೀವು ಅದನ್ನು ಒಪ್ಪಿಕೊಳ್ಳಬಹುದು. ಆದ್ದರಿಂದ ಈ ಸಮಯ ಪ್ರೇಮ ಜೀವನ ಮತ್ತು ಕುಟುಂಬದ ವಿಷಯಗಳಲ್ಲಿ ತುಂಬ ಉತ್ತಮವಾಗಿರುತ್ತದೆ. ಕುಟುಂಬ ಸದಸ್ಯರು ಪರಸ್ಪರ ಸಹಾಯ ಮಾಡುವ ಭಾವನೆಯನ್ನು ಹೊಂದಿರುತ್ತಾರೆ. ಅಂದರೆ ಪ್ರೇಮ ಸಂಬಂಧಗಳು ಬಲಗೊಳ್ಳುತ್ತವೆ, ನಿಮ್ಮ ದ್ವೇಷಗಳು ಬಗೆಹರಿಯುತ್ತವೆ ಮತ್ತು ಮಕ್ಕಳಿಲ್ಲದ ದಂಪತಿಗಳು ಮಗುವನ್ನು ಹೊಂದುವುದಕ್ಕೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು. ಆದರೂ ಈಗ ಶೀಘ್ರದಲ್ಲೇ. ಆದ್ದರಿಂದ ಪ್ರೇಮ ಜೀವನ ಮತ್ತು ಕುಟುಂಬದ ವಿಷಯಗಳಲ್ಲಿ ಈ ಸಮಯ ತುಂಬ ಒಳ್ಳೆಯದು. ಚಿಂತಿಸಬೇಡಿ. ಈಗ ನಾನು ನಿಮ್ಮ ವ್ಯವಹಾರದ ಬಗ್ಗೆ ಮಾತನಾಡಿದರೆ ಮೊದಲು ಒಂದು ವಿಷಯವನ್ನು ನೆನಪಿಡಿ. ನಿಮ್ಮ ವ್ಯವಹಾರ ನಡೆಯುವ ನಿಮ್ಮ ಕೆಲಸದ ಪ್ರದೇಶಗಳಲ್ಲಿ ನೀವು ಜಾಗರೂಕರಾಗಿರಬೇಕು. ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹೇಳಬೇಡಿ. ಕೆಲವು ದಾಖಲೆಗಳು ಇತ್ಯಾದಿ ಸೋರಿಕೆಯಾಗಬಹುದು. ಜಾಗರೂಕರಾಗಿರಿ. ನೀವು ಪಾಲುದಾರಿಕೆಯಲ್ಲಿ ಕೆಲಸ ಮಾಡುತ್ತಿದ್ದೀರಿ. ನೀವು ಅದರಲ್ಲಿಯೂ ಜಾಗರೂಕರಾಗಿರಬೇಕು. ಇಲ್ಲದಿದ್ದರೆ ನೀವು ಮೋಸ ಹೋಗಬಹುದು ಮತ್ತು ನಿಮ್ಮ ಕೆಲಸದ ಪ್ರದೇಶದಲ್ಲಿ ಹೊರಗಿನವರು ಮತ್ತು ಸಾರ್ವಜನಿಕರೊಂದಿಗೆ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಿಕೊಳ್ಳಿ. ನಿಮ್ಮ ಕೆಲಸದ ಗುಣಮಟ್ಟವನ್ನು ಹೆಚ್ಚಿಸುವ ಬಗ್ಗೆ ಗಮನ ಕೊಡಿ. ನಿಮ್ಮ ವ್ಯವಹಾರ ಚಟುವಟಿಕೆಗಳನ್ನು ಜಾಹೀರಾತು ಮಾಡಲು ಇದು ನಿಮಗೆ ಸಮಯ. ನಿಮ್ಮ ವ್ಯವಹಾರಕ್ಕೆ ಲಾಭವಾಗುವ ನೀವು ಹೆಚ್ಚಿನದನ್ನು ಮಾಡಬೇಕಾಗಿದೆ. ಕುಟುಂಬದ ಹಿರಿಯ ಸದಸ್ಯರ ಸಲಹೆ ಪಡೆಯುವುದು ಇದಕ್ಕೆ ಸಹಾಯಕವಾಗಿದೆ. ಇದೀಗ ನಿಮ್ಮ ವ್ಯವಹಾರದಲ್ಲಿ ನೀವು ಮಾಡಿದ ಎಲ್ಲ ಕಠಿಣ ಪರಿಶ್ರಮವು ಮುಂದಿನ ದಿನಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ನೀವೇ ನೋಡುತ್ತೀರಿ. ನಿಮ್ಮ ವ್ಯವಹಾರವು ಅಭಿವೃದ್ಧಿ ಹೊಂದುತ್ತದೆ. ಉತ್ತಮ ಲಾಭದ ಉತ್ತಮ ಅವಕಾಶಗಳು ಮತ್ತು ಹಣ ಗಳಿಸಲು ಉತ್ತಮ ಅವಕಾಶಗಳು ದೊರೆಯುತ್ತವೆ. ಆನ್ಲೈನ್, ಸಾಮಾಜಿಕ ಮಾಧ್ಯಮ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಮೂಲಕ ನೀವು ವ್ಯವಹಾರವನ್ನು ವಿಸ್ತರಿಸಿ. ಏಕೆಂದರೆ ಇದು ಆನ್ಲೈನ್ ಡಿಜಿಟಲ್ ಮಾರ್ಕೆಟಿಂಗ್ಗೆ ಸಮಯ. ಇದು ನಿಮಗೆ ಇನ್ನಷ್ಟು ಲಾಭವನ್ನು ತರುತ್ತದೆ. ಪೆಟ್ರೋಲ್ ಪಂಪ್ಗಳು ಮತ್ತು ತೈಲ, ಆಹಾರ, ಉಡುಪುಗಳು, ಕಲೆ ಇತ್ಯಾದಿಗಳಿಗೆ ಸಂಬಂಧಿಸಿದ ವ್ಯವಹಾರಗಳು ಈ ಸಮಯದಲ್ಲಿ ಉತ್ತಮ ಲಾಭದ ಸ್ಥಾನದಲ್ಲಿದೆ. ಮತ್ತು ಉದ್ಯೋಗಿಗಳ ಬಗ್ಗೆ ಮಾತನಾಡೋಣ. ಈ ಸಮಯದಲ್ಲಿ ಉದ್ಯೋಗಿಗಳು ತಮ್ಮ ಕೆಲಸ ಪ್ರದೇಶದಲ್ಲಿ ಜಾಗರೂಕರಾಗಿರಬೇಕು. ಏಕೆಂದರೆ ನಿಮ್ಮ ಹೆಸರಿನ ಬಗ್ಗೆ ಚರ್ಚಿಸಲಾಗುತ್ತದೆ. ನಿಮ್ಮ ಕೆಲಸದ ಪ್ರದೇಶದಲ್ಲಿ ನೀವು ಪಡೆಯುವ ಯಾವುದೇ ಗುರಿಯನ್ನು ನೀವು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುತ್ತೀರಿ. ನಿಮಗೆ ನಿಮ್ಮ ವೈವಾಹ ಇರುತ್ತದೆ. ಆದ್ದರಿಂದ ಹೇಳುವುದಾದರೆ ನಿಮ್ಮ ಹೆಸರು ಸುದ್ದಿಯಲ್ಲಿರುತ್ತದೆ. ಸ್ವಭಾವತಃ ನಿಮ್ಮ ಬಗ್ಗೆ ಅಸೂಯೆ ಪಟ್ಟವರು ನಿಮ್ಮ ಮೇಲೆ ಕಿರಿಕಿರಿಗೊಳ್ಳುತ್ತಾರೆ ಮತ್ತು ನಿಮ್ಮ ವಿರುದ್ಧ ಪಿತೂರಿ ಮಾಡಬಹುದು. ನಿಮ್ಮ ಕೆಲಸದ ಬಗ್ಗೆ ನೀವು ಜಾಗರೂಕರಾಗಿರಬೇಕು ಮತ್ತು ಸಮರ್ಪಿತರಾಗಿರಬೇಕು. ಏಕೆಂದರೆ ನಿಮ್ಮ ಬಾಸ್ ಮತ್ತು ಉನ್ನತ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಮೆಚ್ಚುತ್ತಾರೆ. ಅವರು ನಿಮ್ಮನ್ನು ಹೊಗಳುತ್ತಾರೆ ಮತ್ತು ಶೀಘ್ರದಲ್ಲಿಯೇ ನಿಮಗೆ ಬಡ್ತಿ ಸಿಗುತ್ತದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಫಲ ಸಿಗುತ್ತದೆ. ಕೆಲಸದ ಕ್ಷೇತ್ರಗಳಲ್ಲಿ ನಿಮಗೆ ಲಾಭವಾಗುತ್ತದೆ.
ಬಡ್ತಿ, ಸಂಬಳ ಹೆಚ್ಚಳ ಇತ್ಯಾದಿಯ ಸಾಧ್ಯತೆಗಳಿವೆ. ಉದ್ಯೋಗಿಗಳಿಗೆ ಇದು ತುಂಬ ಒಳ್ಳೆಯ ಸಮಯ. ಈ ಸಮಯವನ್ನು ಬಳಸಿಕೊಳ್ಳಿ. ನಿರುದ್ಯೋಗಿಗಳಾಗಿ ಉದ್ಯೋಗವನ್ನು ಹುಡುಕುತ್ತಿರುವವರ ಬಗ್ಗೆ ಮಾತನಾಡಿದರೆ ಅವರಿಗೂ ಕೆಲವು ಉದ್ಯೋಗಾವಕಾಶಗಳು ಸೃಷ್ಟಿಯಾಗಬಹುದು. ನಿಮಗೆ ಬರುವ ಅವಕಾಶಗಳನ್ನು ಬಳಸಿಕೊಳ್ಳಿ, ಅದನ್ನು ಬಿಡಬೇಡಿ. ನೀವು ಸಂದರ್ಶನ ನೀಡಿದ್ದೀರಿ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಉದ್ಯೋಗ ಪಡೆಯುವ ಸಾಧ್ಯತೆ ನಿಮಗಿದೆ. ಇದು ಒಳ್ಳೆಯ ಸಮಯ. ಯಾವುದೇ ವೃತ್ತಿ ಅವಕಾಶಗಳು ಕೈತಪ್ಪಿ ಹೋಗಲು ಬಿಡಬೇಡಿ. ವಿದ್ಯಾರ್ಥಿಗಳು ತಮ್ಮ ಅಪೇಕ್ಷಿತ ಪರೀಕ್ಷೆಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ಸಹ ನೋಡುತ್ತಾರೆ. ನೀವು ತೆಗೆದುಕೊಂಡ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀವು ನೋಡುತ್ತೀರಿ. ಕಾನೂನು ಅಧ್ಯಯನ ಮಾಡುವವರಿಗೆ ಇದು ಅನುಕೂಲಕರ ಸಮಯ. ಈ ಸಮಯದ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಿ ಮತ್ತು ಆರ್ಥಿಕವಾಗಿಯೂ ಸಹ ಇದು ಅನುಕೂಲಕರವಾಗಿದೆ, ಏಕೆಂದರೆ ಕೆಲಸದಲ್ಲಿ ಬಡ್ತಿ ಮತ್ತು ಇತರ ಪ್ರೋತ್ಸಾಹದ ಸಾಧ್ಯತೆಗಳಿವೆ. ವೃತ್ತಿಪರರು ಸಹ ಇವುಗಳನ್ನು ಪಡೆಯುವ ಸಾಧ್ಯತೆ ಇದೆ. ಜನರಿಗೆ ಮತ್ತು ವ್ಯವಹಾರದಲ್ಲಿಯೂ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ. ಅಲ್ಲದೆ ನೀವು ಎಲ್ಲೋ ಹಣವನ್ನು ಹೂಡಿಕೆ ಮಾಡಿದ್ದರೆ ಈ ಸಮಯದಲ್ಲಿ ನೀವು ಅದರ ಮೇಲೆ ಉತ್ತಮ ಲಾಭವನ್ನು ಪಡೆಯುತ್ತೀರಿ. ಆದ್ದರಿಂದ ಆರ್ಥಿಕ ದೃಷ್ಟಿಕೋನದಿಂದ ಇದು ಹಣ ಗಳಿಸಲು ತುಂಬ ಒಳ್ಳೆಯ ಸಮಯ. ಆದರೆ ಸಾಲ ನೀಡುವಾಗ ಜಾಗರೂಕರಾಗಿರಿ ಮತ್ತು ಎಚ್ಚರಿಕೆಯಿಂದ ಪರಿಗಣಿಸಿದ ನಂತರ ಹಣವನ್ನು ಸಾಲವಾಗಿ ನೀಡಿ ಎಂಬುದನ್ನು ನೆನಪಿಡಿದಿದ್ದರೆ ನಿಮ್ಮ ಹಣವು ಸಿಲುಕಿಕೊಳ್ಳಬಹುದು. ಆರೋಗ್ಯದ ಬಗ್ಗೆ ಹೇಳುವುದಾದರೆ ಈ ಸಮಯದಲ್ಲಿ ನಿಮ್ಮೊಳಗೆ ವಿಭಿನ್ನ ಮಟ್ಟದಲ್ಲಿ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ನೀವು ಅನುಭವಿಸುವಿರಿ ಮತ್ತು ಈ ಶಕ್ತಿಯು ನಿಮ್ಮನ್ನು ಆರೋಗ್ಯವಾಗಿ ಮತ್ತು ಬಲವಾಗಿ ಇರಿಸುತ್ತದೆ. ಜಾಗರೂಕರಾಗಿರಿ ಮತ್ತು ಧ್ಯಾನ ಮತ್ತು ಯೋಗದಲ್ಲಿ ಸ್ವಲ್ಪ ಸಮಯ ಕಳೆಯಿರಿ. ಅಲ್ಲದೆ ಬದಲಾಗುತ್ತಿರುವ ಹವಾಮಾನದಿಂದಾಗಿ ನೀವು ಸ್ವಲ್ಪ ತಲೆನೋವು ಮತ್ತು ಗಂಟಲಿನ ಸೋಂಕನ್ನು ಗಮನಿಸಬಹುದು. ಅಲ್ಲದೆ ಸಕಾರಾತ್ಮಕ ಮನಸ್ಥಿತಿಯನ್ನು ಕಾಪಾಡಿಕೊಳ್ಳಿ. ಯೋಗ ಮತ್ತು ಧ್ಯಾನದತ್ತ ಗಮನ ಹರಿಸಿ. ಆಯುರ್ವೇದ ಉತ್ಪನ್ನಗಳನ್ನು ಸೇವಿಸಿ. ಶಿಸ್ತಿನ ದಿನಚರಿಯನ್ನು ಕಾಪಾಡಿಕೊಳ್ಳಿ. ನಿಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಿ. ನಿರ್ಲಕ್ಷ್ಯವನ್ನು ತಪ್ಪಿಸಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಅಲ್ಲದೆ ನಮ್ಮ ಹೊಸ ವಿಡಿಯೋಗಳನ್ನು ತಕ್ಷಣ ಸ್ವೀಕರಿಸಲು ಬಯಸಿದರೆ ನಮ್ಮ ಚಾನಲ್ಗೆ ಚಂದಾದಾರರಾಗಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿರಿ. ನನ್ನ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.